ಇರೋ ಬರೋದಿಲ್ಲ, ಇವನೇ ತಿಂತಾವನಲ್ಲ. ಇನ್ನೊಂದ್ 3 ಇಡ್ಲಿ ಪುಟ್ಟ. ನನ್ ಸಣ್ಣಿನ್ಲಾಗೆ 4 ಇಡ್ಲಿ ಪುಟ್ಟಮ್ಮ. ಅವನಿಗೆ ಇಡ್ಲಿ ಆಗೋದಿಲ್ಲ. ಯಾವ ನನ್ನ ಮಗ ಹಂಗಂದಿದ್ದು? ನೀನ್ ಹಾಕಮ್ಮ. ನನಗೆ ವಿಲೇಜ್ ಇಡ್ಲಿಗಿಂತ ಸಿಟಿ ಇಡ್ಲಿ ತುಂಬಾ ಲೈಕ್ ಆಗುತ್ತೆ, ಚೆನ್ನಾಗೂ ಇರುತ್ತೆ. ಡಗಾರ್ ಎಷ್ಟ್ ಬೇಕೋ ಅಷ್ಟು ಇಡ್ಲಿನ ಡಗಾರ್ 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 ಅಂತ ತಿನ್ನು. ಇನ್ನೊಂದೇ ಒಂದ್ ಇಡ್ಲಿ ಹಾಕಮ್ಮ. ಮಾಡ್ಬೇಡ, ಒಳಗಡೆ ತಿನ್ನೋಗು. ಒಳಗಡೆ ಇದೆಯಾ? ಥ್ಯಾಂಕ್ ಯು. ಹೋಯ್ತಲ್ಲ. ಈಟಿಂಗ್ ಫೋರ್ಸಿಂಗ್ ನಲ್ಲಿ ಪಂಚೆ ಉದುರ್ಕೊಂಡಿರೋದೇ ಗೊತ್ತಾಗಿಲ್ಲ. ವಾಟ್ ಇಸ್ ದಿಸ್? ಕೈ, ಕಾಲು, ಮೊಯ್ಡೆ, ಕೊಳ್ಳಿಗೆವ. ನೀನಾ? ಬಿಡೇನ? ಬಿಡೆ. ಅಯ್ಯೋ ಅಯ್ಯೋ, ಹೋಗಾಚೆ. ಮಾಮ, ಮನೇಲಿ ಎಲ್ಲ ಮಲ್ಗವ್ರೆ, ಸುಮ್ನೆ ಬಂದು ಬಿತ್ಕೋ. ಬುದ್ಧಿಗಿದೆ ಐತಾ ನಿನಗೆ? ಯಾರು ನೋಡಿದ್ರೆ ಏನೇ ಗತಿ? ಲೈಟ್ ಆಫ್ ಮಾಡಿದ್ರೆ ಏನು ಕಾಣಕ್ಕಿಲ್ಲ. ಅಯ್ಯೋ, ಒಳ್ಳೆ ಡಗಾರ್ ಸವಾಸ ಆಗೋಯ್ತಲ್ಲ. ಬಾ ಮಾಮ. ಅಯ್ಯೋ ಬಿಡೇ ನನ್ನ. ಬಿಡಕ್ಕಿಲ್ಲ. ಬಿಡಕ್ಕಿಲ್ಲ? ಬಿಡಕ್ಕಿಲ್ಲ. ಬಿಡಕ್ಕಿಲ್ವಾ? ಬಿಡಕ್ಕಿಲ್ಲ. ಬಿಡಕ್ಕಿಲ್ವಾ? ಮಾಮ, ಕೂಗ್ಬೇಡ ಮಾಮ. ಅಯ್ಯೋ, ಏನು ಗೊತ್ತಾಗ್ತಿಲ್ಲ, ಕೂತ್ಕೊಂಡ ಬೇರೆ. ಸುಮ್ಮನೆ ಮಾಮ. ಅಯ್ಯೋ ಅಯ್ಯೋ, ಅಪ್ಪ ಅಪ್ಪ ಬಾಬಾ.
ಏನಾಯ್ತು ಯಾಕ್ಲಿದು ಸಂತೋಷ ಏನ್ಲ? ಏನಾಯ್ತು ಕಣ್ಬಿಡ ಸುಂದ್ರಿ ಬಂದಿದ್ಲು. ಸುಂದ್ರಿನ ಎಲ್ಲಿ ಇಟ್ಟೊತ್ತು ಇಲ್ಲೇ ಇದ್ಲು. ಕೇಳ್ದನವ ಇವನ್ಗೆ ಕನಸು ಬಿದ್ದೈತೆ. ಟಗಾರು ಕನಸಿಗೆ ಬಂದಿದ್ದಕ್ಕೇನೆ ಚಡ್ಡಿ ಉದುರೋಯ್ತು. ಇನ್ನು ದಿಟ್ಟವಾಗಿ ಬಂದ್ಬಿಟ್ಟಿದ್ರೆ ಕಾಣ್ತಾನೆ. ಅಯ್ಯೋ ಏನ್ಲ ತಗೋ. ಯಾಕೆ? ನಾನು ಮಗಳು ಕರ್ಕೊಂಡು ಸಿಟಿ ತೋರಿಸ್ಕೊಂಡು ಬಾ. ಆಗಕ್ಕಿಲ್ಲ, ಅಂಗಡಿ ಹೋಗ್ಬೇಕು. ನನ್ನ ಮಗಳೇನು ಸಿಟಿ ನೋಡಿಲ್ಲ ಅಂತ ತಿಳ್ಕೊಂಬಿಟ್ಟ. ವಿಲೇಜ್ ಅಲ್ಲಿ ಇದ್ದಾಗ್ಲೇ ಬಾಯಿಸತೆ ಸಿಟಿ ನೋಡ್ಬಿಟ್ಬಿಟ್ಟವಳೆ. ನಿನ್ ಜೊತೆಲಿ ಯಾಕೆ ಕಳಿಸ್ತಾ ಇವನಿ ಅಂದ್ರೆ ಈ ಊರ್ ಜನಕ್ಕೆ ನನ್ನ ಮಗಳು ನೀನೇ ಕಟ್ಕೊಳ್ಳೋದು ಅಂತ ಗೊತ್ತಾಗ್ಲಿ ಅಂತ. ತಗ ಅಂದ್ರೆ ಸೆಕೆಂಡ್ ಹ್ಯಾಂಡ್ ತರ. ಲೇ ಸಂತೋಷ, ನಮ್ಮ ಅಣ್ಣ ಅಷ್ಟೊಂದು ಕೇಳ್ಕೊಳ್ತಾನೆ, ಕರ್ಕೊಂಡೋಗೋ. ಹೋಗೋ, ಅವಳು ಸಿಟಿ ತೋರ್ಸ್ಕೊಂಬರೋ. ಅಂಗಡಿ ಬೇಕಾದ್ರೆ ನಾನು ಹೋಗ್ತೀನಿ. ತಗೊಳ್ಳೋ, ಹೋಗೋ. ಗ್ರಾಚಾರ. ಉಸಾರು ಕಣವ, ಅಲ್ಲೆಲ್ಲ ಕೈಗೆ ಬಿಡ್ಬಿಟ್ಟಿಯೇ. ಯಾಕ್ರೋ ಎಲ್ರು ಹನುಮಂತ ತರ ಉಮ್ಮಂತ ಮುಖ ಮಾಡ್ಕೊಂಡಿದ್ದೀರಾ? ಏನಾಯ್ತು ಸಂಗೀತ? ಏನಾಯ್ತು ಅಂತ ನೀನಾದ್ರೂ ಹೇಳು. ಲೋ ಚಿಟ್ಗೆ, ಏನಾಯ್ತು? ಆ ನಿನ್ನ ಮಾವನ ಮಗಳು ಡಗಾರ್ ಅವತ್ತು ಹಳ್ಳಿಗೆ ವಾಪಸ್ ಹೋಗ್ಲಿಲ್ವಾ? ನೀನ್ ಆ ಡಗಾರ್ ಜೊತೆ ಬಹಳ ಓಡಾಡ್ತಿದ್ದಂತೆ. ಓಹೋ, ಇದಾ ವಿಷಯ? ಇಷ್ಟು ಸಣ್ಣ ವಿಷಯಕ್ಕೆ ನೀವೆಲ್ಲ ದೊಡ್ಡ ಸಭೆ ಸೇರ್ಬಿಟ್ಟಿದ್ದೀರಾ? ಇದು ನಿಮಗ್ ಸಣ್ಣ ವಿಷಯ ಇರಬಹುದು, ಆದ್ರೆ ನಮ್ಗಲ್ಲ. ಸಂಗೀತ, ನಾನು ಏನ್ ಹೇಳಕ್ ಬರ್ತೀನಿ ಅಂದ್ರೆ, ಆ ನಿನ್ ಡಗಾರ್ನ ಮದುವೆ ಮಾಡ್ಕೋಬೇಕು ಅಂತ ಇದೀಯಾ? ಅದಲ್ಲ ಕಣ್ರೋ. ಇಲ್ಲ, ನಿಮ್ಮ ಅಪ್ಪನ್ನ ಎದುರಾಕೊಂಡು ನಮ್ಮೆಲ್ಲರೂ ತಂಗಿ ಆಗಿರೋ ಸಂಗೀತನ್ನೇ ಮದ್ವೆ ಆಗ್ಬೇಕು ಅಂತಿದ್ಯಾ? ಎರಡು ಮಾಡಲ್ಲ, ಯಾವ್ದಾದ್ರು ಒಂದು ಮಾಡ್ತೀನಿ. ಇವತ್ತೇ ನಮ್ಮ ಅಪ್ಪನ ಹತ್ರ ಹೋಗ್ತೀನಿ. ನಾನು ಮದುವೆ ಆಗೋದಾದ್ರೆ ಸಂಗೀತಿನಿ ಅಂತ ಹೇಳ್ತೀನಿ, ಬರ್ತೀನಿ. ಏನಂದೆ? ಮದುವೆ ಆಗಲ್ವಾ? ಆಗಲ್ಲ. ತೆಗೆದು ಎಗರಿಸಿ ಚಾಡ್ಸು ಒದ್ದೆ ಗೋಡೆ ಕಚ್ಕೊಂಡು ಅಪ್ಪ ಆಗ್ಬೇಕು ನನ್ನ ಮಗನೇ. ನಿನ್ನ ನಾನು ಹೆತ್ತಿದ್ದು ಯಾಕೆ ಅಂತ ತಿಳ್ಕೊಂಡಿ? ನಮಗ್ ವಯಸ್ಸಾದ್ಮೇಲೆ ಅನ್ನ ಹಾಕ್ಲಿ ಅಂತಾಗ್ಲಿ, ನಾವು ಸತ್ ಮೇಲೆ ನಮಗೆ ಪಿಂಡ ಹಾಕ್ಲಿ ಅಂತಾಗ್ಲಿ ಅಲ್ಲ. ನಿನ್ನ ಒಂದು ಶ್ರೀಮಂತ ಹುಡುಗಿಗೆ ಮದುವೆ ಮಾಡ್ಕೊಟ್ಬಿಟ್ಟು ಹಣ ಮಾಡ್ಕೋಬೇಕು ಅಂತ. ಹೆಣ್ಣ ಹುಟ್ಟಿದ್ರೆ ಅವತ್ತೇ ಕುತ್ತಿಗೆ ಹಚ್ಚಿ ಸಾಯಿಸ್ಬಿಡ್ತಿದ್ದೆ. ಗಂಡ ಹುಟ್ಟಿದೆಯಲ್ಲ ಅಂತ ಸ್ವಲ್ಪ ಹಣ ಮಾಡ್ಕೊಳ್ಳ ಅಂದ್ರೆ ತರಲೆ ಮಾಡ್ತೀನೋ? ಹಣ 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 ಏನಣ್ಣ? ಹಣಕ್ಕೋಸ್ಕರ ಗುಣ ಇಲ್ದರೆ ಯಾವಳನ್ನ ಒಬ್ಬಳ ಸೊಸೆ ಮಾಡ್ಕೊಂಡು ಅವಳಿಂದ ಬರೋ ಹಣ ತಗೊಂಡು ನಿಮ್ಮ ಹೆಣ್ಣು ಮೇಲೆ ಹಾಕೋ ಸ್ಮಶಾನಕ್ಕೆ ಹೋಗ್ತೀರಾ? ಲೈ ಬೇಕುಪ್ಪ, ಮನುಷ್ಯ ಹುಟ್ಟದಾಗ್ಲಿಂದ ಹಿಡಿದು ಸಾಯೋ ತನಕ ಬೇಕಾಗಿರೋದು ನಿನ್ ಗುಣ ಅಲ್ಲ ಕಣೋ. ಹಣ ಹಣ. ಮನುಷ್ಯ ಹುಟ್ಟೋದಕ್ಕೂ ಹಣ ಬೇಕು, ಅವನ್ ಸತ್ತ ಮೇಲೆ ಅವನ್ ಹೆಣ ಸುಡೋಕು ಹಣ ಬೇಕು. ಲೈ, ಈ ಭೂಮಿ ಸೂರ್ಯನ ಸುತ್ತ ಸುತ್ತೋದು ಯಾವತ್ತೋ ಬಿಟ್ಟೋಯ್ತು. ಈಗ ಸುತ್ತಾ ಇರೋದು ಹಣಾನ ಹಣಾನ. ಅವೆಲ್ಲ ಇವನಿಗೇನ್ರಿ ಗೊತ್ತಾಗುತ್ತೆ? ಇಲ್ಲೋಡು, ಬಾಯಿ ಮುಚ್ಚಿಕೊಂಡು ನಾಡಿದ್ದು ನಿಶ್ಚಿತಾರ್ಥಕ್ಕೆ ನೀನು ಕೂತ್ಕೊಳ್ಳೇಬೇಕು. ಆಗಲ್ಲ ಗೀಗಲ್ಲ ಅಂದ್ರೆ ನಿನ್ನ ಮನೆ ಬಿಟ್ಟು ಓಡಿಸಿ ಇನ್ನೊಬ್ಬನ ದತ್ತು ತಗೊಂಡಾದ್ರೂ ಈ ಮದುವೆ ಮಾಡಿಸ್ತೀವಿ. ಲೈ, ನಾಡಿದ್ದು ತಲೆ ಮೇಲೆ ತಲೆ ಬೀಳಿ, ನಿಶ್ಚಿತಾರ್ಥ ನಡೆಯುತ್ತೆ. ಸ್ವಸ್ತಿ ಶ್ರೀ ಪ್ರಜಾಪತಿ ನಾಮ ಸಂವತ್ಸರದ ಜ್ಯೇಷ್ಠ ಮಿಥುನ ಮಾಸದ 20 ಬಹುಳ ಅಷ್ಟಮಿ ದಿನಾಂಕ 6-10-91 ಶುಕ್ರವಾರದಂದು ಸಲ್ಲುವ ಶುಭ ಕರ್ಕಾಟಕ ಲಗ್ನದಲ್ಲಿ ಶ್ರೀಮತಿ ಶ್ರೀ ಪರಂಧಾಮಯ್ಯ ಊರು ಬಾಗ್ಲೂರವರ ಪುತ್ರ ಚೀರಾ ಸಂತೋಷ್ ಕುಮಾರ್ ಊರು ಬಾಗ್ಲು ಮತ್ತು ಶ್ರೀಮತಿ ಶ್ರೀ ಸಾಹುಕಾರ್ ಲಕ್ಷ್ಮೀಪತಿ ದೊಡ್ಡಬಾವಿಯವರ ಕನ್ಯಾರತ್ನ ಹಾ ಕುಂ ಶ್ರೀ ಚಿ ಸೌ ಸುಂದರಿ ದೊಡ್ಡಭಾವಿ ಇವರ ಶುಭ ವಿವಾಹವನ್ನು ಶ್ರೀ ಗುರು ನರಸಿಂಹ ಕಲ್ಯಾಣ ಮಂಟಪದಲ್ಲಿ ನೆರವೇರಿಸಲು ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ. ಇದಕ್ಕೊಂದು ರುಜು ಹಾಕಿ ಫಲತಾಂಬೂಲ ಬದಲಾಯಿಸ್ಕೊಳ್ಳಿ. ತಗೋಬವ. ಕೆಳಗೆ ಮಡಗಲ್ಲ. ಇನ್ಸ್ಪೆಕ್ಟ್ರೆ, ಏನ್ರಿ ಇದೆಲ್ಲ? ಇದು ಲೈಟ್ರು, ಇದು ನಿಶ್ಚಿತಾರ್ಥ ಪತ್ರ. ನೋಡಿದ್ರೆ ಹೇಗೆ ದಗದಗ ಅಂತ ಉರಿತಾ ಇದೆ. ಯಾಕ್ರಿ ಆ ಪತ್ರ ಉರಿಸ್ತಾ ಇದ್ದೀರಾ? ಯಾಕೆ ಅಂದ್ರೆ ನನ್ ಹೊಟ್ಟೆ ಉರಿತಾ ಇದೆ. ನಾವು ಪೊಲೀಸಪ್ಪ, ನಾವು ಫಸ್ಟ್ ನೈಟ್ ಮಾಡ್ಕೊಳಕ್ಕೂ ನಿಂಗೆ ಹೊಟ್ಟೆ ಉರಿಯಕ್ಕೂ ಏನಯ್ಯ ಕನೆಕ್ಷನ್? ಕನೆಕ್ಷನ್
ನನ್ನ ಹೊಟ್ಟೆ ಉರಿಯೋದಕ್ಕೆ ಈ ನನ್ನ ತಂಗಿ ಹೊಟ್ಟೆ ಊದಿರೋದೇ ಕಾರಣ. ನಿಮ್ಮ ತಂಗಿ ಹೊಟ್ಟೆ ಊದಿರೋದಕ್ಕೂ ನನ್ನ ಮಗನ ನಿಶ್ಚಿತಾರ್ಥದ ಪತ್ರ ಸುಡೋದಕ್ಕೂ ಏನ್ರಿ ಸಂಬಂಧ? ಈ ಹೊಟ್ಟೆಗೂ ನಿಮ್ಮ ಮಗನಿಗೂ ಇರೋ ನಿಗೂಢ ಸಂಬಂಧ. ಏನ್ರಿ ನೀವ್ ಹೇಳ್ತಾ ಇರೋದು? ಯಾರು ಹುಡುಗಿ? ಮುಸುಕ್ ತೆಗಿಯಮ್ಮ. ಇವಳು ನನ್ ಮಗಳು ಸಂಗೀತ ಸರ್. ನಿಮ್ ಮಗ ಈ ದುರಾತ್ಮ ನನ್ನ ಹತ್ರ ಸಂಗೀತ ಕಲಿತೀನಿ ಅಂತ ಬಂದು ನನ್ನ ಹತ್ರ ಸರಳ ವರ್ಷ ಕಲಿತಾನೆ ಇವಳಿಗೆ ಜಂಟಿ ವರ್ಷ ಹೇಳ್ಕೊಟ್ಟು ಇವಳ ಮನಸ್ಸನ್ನ ಅಪಹರಿಸಿಬಿಟ್ಟ ಸರ್. ಬರೀ ಮನಸ್ ಕಟ್ಟಿದ್ರೆ 4 ಹೊತ್ತು ಲಾಕಪ್ ಅಲ್ಲಿ ಬಿದ್ದಿರು ಅಂತ ಹೇಳ್ಬೋದಾಗಿತ್ತು. ಆದ್ರೆ ಅತಿ ಬುದ್ಧಿ ಉಪಯೋಗಿಸಿ ಗೌರಿ ಹಾಕಿದ ನನ್ನ ತಂಗಿನ ಗಣೇಶನ್ ಮಾಡಿ ಇಟ್ಟಿದ್ದಾನೆ ನೋಡಿ. ನಿಜವೇನ ಇದು? ಏನೋ ಇದೆಲ್ಲ? ಅಯ್ಯೋ ನನಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಅಪ್ಪ. ಈ ಇನ್ಸ್ಪೆಕ್ಟರ್ ಬಲೆ ರೀಲ್ ಬಿಡ್ತಾವನೆ. ಅಮ್ಮ ನಿನ್ನಾಣೆಗೂ, ಅಪ್ಪ ನಿನ್ನಾಣೆಗೂ, ನಮ್ಮ ದೊಡ್ಡ ಭಾವಿ ಮಾವನಾಣೆಗೂ ದಾರಿ ಬಿಡು. ಈ ಡಗಾರ್ ಆಣೆಗೂ ಈ ಹೊಟ್ಟೆಗೂ ನನಗೂ ಯಾವ ಸಂಬಂಧ ಇಲ್ಲ ರೀ ಇನ್ಸ್ಪೆಕ್ಟ್ರೆ. ಇವಳು ಹೊಟ್ಟೆಗೂ ನನಗೂ ಸಂಬಂಧ ಇರೋದಕ್ಕೆ ಏನ್ರಿ ಸಾಕ್ಷಿ? ಮಿಸ್ಟರ್ ಸಂತೋಷ್ ಕುಮಾರ್ ಊರ್ ಬಾಗಲ್, ನಾನು ಯಾರು ಗೊತ್ತಾ? SP ಸಾಂಗ್ಲಿಯಾನ, ಅವನ ತಮ್ಮ SI ಸಾಲಿಯಾನ. ಈ SI ಸಾಲಿಯಾನ ಸಾಕ್ಷಿ ಮೇಲೆ ಯಾವ ಕೇಸನ್ನು ಮುಟ್ಟಲ್ಲ, ಮುಟ್ಟದನ್ನ ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ. ಅಂಡರ್ಸ್ಟ್ಯಾಂಡ್? 90 ವಾಟ್ಸ್ ನಾನ್ ಸೆನ್ಸ್? ಏನಯ್ಯ ಇದೆಲ್ಲ? ಲವ್ ಲೆಟರ್ಗಳು. ನಿಮ್ಮ ಮಗ ನಿಮ್ಮ ಅಂಗಡಿಯಲ್ಲಿ ಕೂತ್ಕೊಂಡು ಬೇಜಾರಾಗಿ ನೊಣ ಹೊಡಿತಾ ಇದ್ದಾಗ ನನ್ನ ಮಗಳಿಗೆ ಬರೀತಿದ್ದ ಪ್ರೇಮ ಪತ್ರಗಳಿವು. ಇದಕ್ಕಿಂತ ಬೇರೆ ಸಾಕ್ಷಿ ಬೇಕಾಗಿಲ್ಲ ಮಿಸ್ಟರ್ ಊರ್ ಬಾಗಲ್. ಎಂತ ಕೆಲಸ ಮಾಡಿದ್ಯೋ? ಅಯ್ಯೋ ನನಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ. ಮುಚ್ಚಬಾಯಿ. ಯಾವ ಹುಡುಗಿರು ನೀನ್ ನೋಡ್ಬಾರ್ದು ಅಂತ ನಾನ್ ಮಾಡ್ಬಾರ್ದಲ್ಲ ಮಾಡ್ದಲ್ಲೋ. ನಮ್ ಕಣ್ತಪ್ಪಿಸಿ ಇಂತ ಕೆಲಸ ಮಾಡಿದ್ಯೇನೋ? ಅಯ್ಯೋ ದೇವರಾಣೆ ನನಗೆ ಏನು ಗೊತ್ತಿಲ್ಲಪ್ಪ. ನನ್ ಮಗನೇ ನಾಟಕ ಆಡ್ತೀಯೇನೋ? ಊರ್ ಬಾಗ್ಲು. ಮೈ ಡಿಯರ್ ಬ್ರದರ್, ವಾಟ್ ನೇಮ್ ಯು? ರೇಜರ್ ಮಂಜ. ಹಾಕಿರೋದು ಪೊಲೀಸ್ ಡ್ರೆಸ್. ರೈಜರ್ ಮಂಜ ಅಂತ ಇಟ್ಕೊಂಡಿದ್ಯಲ್ಲ, ನಿಂಗೆ ಯಾರು ಹಿಡ್ಕೊಳ್ಳಿಲ್ವಾ? ಏನೀಗ? ಹೇಳ್ಕೊಡ್ತೀನಿ ಬಾ ಬಾ. ಸಾಹೇಬ್ರೆ, 2 ರೂಪಾಯಿ ತಗೊಂಡಿಲ್ಲ ಏನ್ ನಡೆದಿಲ್ಲ ಅಂತ ಮುಚ್ಚಾಕ್ಬಿಡಿ. ನನ್ಗೆ ಲಂಚ ಕೊಡಕ್ ಬರ್ತೀಯಾ? ನಂಬರ್ 65 ಇವನಿಗೆ ಬೇಡಿ ಹಾಕಿ ಬಟ್ಟೆ ಬಿಚ್ಚಿ ಬರೀ ಮೈಲಿ ಬೀದಿಲಿ ಮೆರವಣಿಗೆ ಮಾಡಿ ಲಾಕಪ್ ತಳ್ಳಿ. ಯೋ ಬೆಲ್ಲಗ್ ಮಾತಾಡಯ. ಏನಪ್ಪ? ಏನ್ ಕಳ್ತನ ಮಾಡಿದಿನ? ಕೂಕತ್ತಿಯಲ್ಲ ನೋಡು, ಸಾಲ್ದೆ ಹೋದ್ರೆ ತಕ್ಕ ಇನ್ನೋಸಿ ಮಡಿಕ ಟೇಕಯ್ಯ. ತಪ್ಪಾಯ್ತು, ಮಣ್ತಿನ ಕೆಲಸ ಮಾಡ್ಬಿಟ್ಟೆ ಸಾಹೇಬ್ರೆ, ನನ್ ಬಿಟ್ಬಿಡಿ ಸಾಹೇಬ್ರೆ. ಇವನು ಲಂಚ ಕೊಡ್ತಿದ್ದಾನೆ ಸರ್. ನಂಗೇನ್ ಗೊತ್ತು ಇವ್ರು ಲಂಚ ತಗೊಳಕಿಲ್ಲ ಅಂತ? ಹಾಗಾದ್ರೆ ಅವನಿಗೂ ಬಟ್ಟೆ ಬಿಚ್ಚು. ನೋ ನೋ. ಎಂತ ಕೆಲಸ ಮಾಡ್ಬಿಟ್ಯೋ ಸಾಹೇಬ್ರೆ? ಈಗ ನಾವೇನ್ ಮಾಡ್ಬೇಕು? ಈ ತಾಳಿನ ನಿಮ್ಮ ಮಗ ನನ್ ತಂಗಿ ಕುತ್ತಿಗೆ ಕಟ್ಟಬೇಕು. ಆಗಲ್ಲ. ಆಗಕ್ಕಿಲ್ಲ ಆಗಕ್ಕಿಲ್ಲ ಆಗಲ್ಲ 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 ಆಗಲ್ಲ. ನನ್ನ ಮಗ ಮದುವೆ ಆಗೋದಾದ್ರೆ ನಮ್ ಡಗಾರ್ನೇ ಮದುವೆ ಆಗೋದು. ಆಗಲ್ವಾ? ನಂಬರ್ 65 ಇವ್ರೆಲ್ಲರಿಗೂ ಬೇಡಿ ಹಾಕಿ ಬಟ್ಟೆ ಬಿಚ್ಚಿ ಬರೀ ಮೈನಲ್ಲಿ ಬೀದಿಲಿ ಮೆರವಣಿಗೆ ಮಾಡಿ ಲಾಕಪ್ ತಳ್ಳಿ ಬೂಟ್ಸ್ ಕಾಲಲ್ಲಿ ಜಾಡ್ಸ್ ಒದ್ದು ಮೂಳೆನೆಲ್ಲ ಮುರಿದು ಕಿವಿನೆಲ್ಲ ಕೊರ್ದು ರಕ್ತನೆಲ್ಲ ಹೀರಿ ಚರ್ಮನೆಲ್ಲ ಸುಳ್ದು ಆಮೇಲೆ ಇವ್ರಿಗೆಲ್ಲ ತಲೆ ಮೇಲೆ ಕುದಿಯ ನೀರನ್ನ ಹಾಕಿ ಏರೋಪ್ಲೇನ್ ಹತ್ತಿ ಇಕೋಬಾರ ನಿಕ್ಕರ್ ಬಿಚ್ಚಿ ಅಂಡಮಾನಲ್ಲಿ ಅಂಡಮೇಲೆ ಒದ್ದು 16 ವರ್ಷ ಒಳಗಡೆ ತಳ್ಬಿಡಿ. ಹಾಗೆ ಮಾಡಬೇಡಿ, ಹಾಗೆ ಮಾಡಬಾರ್ದು ಅಂದ್ರೆ ನಿಮ್ಮ ಮಗ ನನ್ ತಂಗಿಗೆ ತಾಳಿ ಕಟ್ಟಲೇಬೇಕು. ತಾಳಿ ಕಟ್ಟಕ್ಕಾಗಲ್ಲ. ಬೇಕಾದ್ರೆ ನೀವು ಇವ್ರನ್ನೆಲ್ಲ ಅರೆಸ್ಟ್ ಮಾಡಿ ನಾನು ಬೇಲ್ ತಗೊಂಡ್ಬರ್ತೀನಿ. ಅಪ್ಪ, ನೀ ಬೇಲನ್ನು ತರಬೇಡ, ಪೂರಿಯನ್ನು ತರಬೇಡ, ಸ್ವಲ್ಪ ಸುಮ್ಮನೆ ಕೂತ್ಕೋ. ನೀ ಬಾ ಅಮ್ಮ. ಕೊಡಿ ನಡಿಯಮ್ಮ. ಶಾಸ್ತ್ರಿಗಳೇ, ನೀವು ಮಂತ್ರ ಶುರು ಮಾಡಿ. ಓಂ ಮಂಗಲ್ಯಂ ತಂತು. ಓಂ ಮಾಂಗಲ್ಯಂ ತಂತುನ. ನಿಲ್ಸಯ್ಯೋ, ಕಟ್ಟೋ ತಾಳಿ ಕಟ್ಟಕ್ಕಾಗಲ್ಲ. ಕಟ್ಟೋ. ಕಟ್ಲೇಬೇಕಾ? ಹಾಗಾದ್ರೆ ಹೂನಾರ ಕೊಡು. ಕೊಡಿ. ತಗೊಳ್ಳಿ ಮಾಡ್ಲಾ? ಶುರು ಮಾಡಿ. ಅಪ್ಪ, ನಾನ್ ತಾಳಿ ಕಟ್ಟಲ್ಲ. 1965 ಕಟ್ಟೋ ತಾಳಿ. ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನ ಕಂಠೆ ಭದ್ರಾಮಿ ಶುಭಗೆ ಸಹ ಜೀವನ ಶರದಾಂ ಶತಂ. ಸುಲಗ್ನ ಸಾವಧಾನ, ಸುಮೂರ್ತ ಸಾವಧಾನ, ಶ್ರೀಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ.
ಮೇಘನಾದ ಕಟಪಟ ಕಾಟಾಪಟ ವಕ್ಯತೆ ವಿಕ್ತಕೋಟಿ ಕಿಕಿಪಿಕಿ ಕೀಪಿಕಿ ಗೀಯತೆ ಜಂಬೋ ಕಶ್ಯ ಕಕವಕೋ ಕಾಕೋ ಬಕೋ ಗೀಯತೆ ಶ್ರೀ ವಿಘ್ನೇರಾಜ ಹಂಸ ಮಿಥುನಾಂ ಧನಂ ಅಮ್ಮ ನೀನ್ ಹೊಟ್ಟೆ ಡಮಾರ್ ಅಂತ ಇಲ್ಲ ಮೋಸ ಮೋಸ ಅಪ್ಪ ನೋಡಿದ್ಯಾ ಹೊಟ್ಟೆಗೆ ಬೆಲೂನ್ ಕಟ್ಕೊಂಡ್ ಬಂದು ಬಸ್ರಿ ಅಂತ ನಾಟಕ ಆಡ್ಬಿಟ್ಲು ಈಗ್ಲಾದ್ರೂ ಗೊತ್ತಾಯ್ತಾ ನಂದೇನು ತಪ್ಪಿಲ್ಲ ಅಂತ ಏನಿದೆಲ್ಲ ಟಿಟ್ ಫಾರ್ ಟ್ಯಾಟ್ ನನ್ ತಂಗಿನ ಲವ್ ಮಾಡಿ ಬೇರೆಯವ್ಳನ್ನ ಮದುವೆ ಮಾಡ್ಕೊಳಕ್ ಕೊಟ್ಟಿದ್ನಲ್ಲ ಅದಕ್ಕೋಸ್ಕರ ಈ ನಾಟಕ ಆಡಿದ್ದು. ಸಾಕ್ ಮುಚ್ಚಯ್ಯ ಕಂಡಿದ್ದೀನಿ. ನೀವೇನು ಮಾಡ್ಕೊಳಕ್ ಆಗಲ್ಲ, ಎಲ್ಲ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ. ಅಂಡರ್ಸ್ಟ್ಯಾಂಡ್ ಮಿಸ್ಟರ್ ಊರ್ ಬಾಗಲ್, ನನ್ ತಂಗಿನ ಒಂದು ಕೂದಲು ಕೊಂಕಬಾರ್ದು. ಈ ಮನೇಲಿ ಈ ತರ ಒಂದು ಕೂದಲೇನಾದ್ರೂ ಕಂಡು ಬಂದ್ರೆ ಒಬ್ಬೊಬ್ಬರನ್ನು ಬೆಂಡ್ ಎತ್ಬಿಡ್ತೀನಿ. ನೆಂದಿಡು ತಂದಿಡು. ಬಾಮ್ಮ ಬಾ ಎತ್ಕೋ. 50 kg ಇದ್ದಾಳೆ ನನ್ ತಂಗಿ, 50 kg ಇದ್ದಾಳೆ. 1 ಗ್ರಾಮ್ ಏನಾದ್ರೂ ಹೆಚ್ಚು ಕಮ್ಮಿ ಬಂದ್ರೆ ಒಬ್ಬೊಬ್ಬರು ಚಂಪೇಸ್ತಾನು. ಹಂಗಂದ್ರೇನು? ಅಂದ್ರೆ ಮರ್ಡರ್ ಮಾಡ್ಬಿಡ್ತೀನಿ. ಸಂಗೀತ ಎದ್ರು ಬೇಡ, ನಾನಿದ್ದೀನಿ, ನೀನ್ ಹೋಗು. ನಾನಿಟ್ಟು ಕಮಾನ್ ಲೆಟ್ಸ್ ಗೋ. ಅಪ್ಪ ಊರ್ ಬಾಗ್ಲು, ನಾನು ಬರ್ತೀನಿ. ನಾನು ಬೀಗರ ಔಷಧ ಮುಗಿಸ್ಕೊಂಡೇ ಹೊರಡ್ತೀನಿ. ಎದ್ರ ಬ್ಯಾಡಿ, ನಾನು ಹೊರಟೆ. ಅವ್ವ ಬಾಕ್ಸ್ ತಕೊಂಡ್ ನಡಿ, ಊರ್ಗ್ ಹೋಗವ ಈಗ. ಅಯ್ಯೋ ಅಣ್ಣ, ನೀನ್ ಈಗ್ಲೇ ಹೋದ್ರೆ ಹಾಗೆ? ಇನ್ನೇನ್ ಮಾಡೋ ಅಂತೀಯ ಇಲ್ಲಿ? ಮದ್ವೆ ಅಂತೂ ನೋಡಿದ್ದಾಯ್ತು, ಇನ್ ಪ್ರಸ್ಥಾನ ಮುಗಿಸ್ಕೊಂಡು ಹೋಗುವಂತೀಯ? ಹೊಟ್ಟೆ ಉರಿತಾಯ್ತಿಲ್ಲ. ದೊಡ್ಡ ಬಾವಿ ಮಾವ, ನನಗೂ ಅಷ್ಟೇ ಹೊಟ್ಟೆ ಉರಿತಾ ಐತೆ. ಸುಮ್ನೆರಪ್ಪ, ಎಲ್ಲ ನೀನೇ ಮಾಡಿದ್ದು. ಅವಳು ಹೊಟ್ಟೆಗೆ ಬೆಲೂನ್ ಕಟ್ಕೊಂಡ್ ಬಸ್ರಿ ಅಂತ ನಾಟಕ ಆಡಿದ ತಕ್ಷಣ ನೀನೇ ನಿಂತ್ಕೊಂಡು ಮದುವೆ ಮಾಡಿಸ್ಬಿಟ್ಟೆ. ಹೌದ್ರಿ, ಎಲ್ಲ ನೀವೇ ಮಾಡಿದ್ದು. ಪಾಪ ಮಗು ನಂಗೇನು ಗೊತ್ತಿಲ್ಲ ಅಂದ್ರು ಬಲವಂತವಾಗಿ ನೀವೇ ತಾಳಿ ಕಟ್ಸಿದ್ರಿ. ನಿಮ್ದೇ ತಪ್ಪು. ಅಷ್ಟೇ ಅಲ್ಲ, ಅಂಗಡಿ ಮುಂದೆ ದಿನಾ ನನ್ಗೆ ಡೌ ಹೊಡಿತಾ ಇದ್ಲು, ಲವ್ ಲೆಟರ್ ಬರಿತಾ ಇದ್ಲು. ಟಗಾರು ಟಗಾರು, ನಿನ್ನ ಮದ್ವೆ ಆಗ್ಬೇಕು ಅಂತ ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ. ನಿನ್ನ ಮಧ್ಯ ಸುಂಟ್ರ ಗಾಳಿ ಬಂದಂಗ್ ಬಂದ್ಬಿಟ್ಲಲ್ಲ. ಅವಳೇನ್ ಚಾಲ್ಬಾಸ್ ಪಿಕ್ಚರ್ ಶ್ರೀದೇವಿ ಅಂತ ತಿಳ್ಕೊಂಡ್ಬಿಟ್ಟವಳ. 1 ನಿಮಿಷ ಇರು, ಒಳಗಡೆ ಹೋಗಿ ಅವಳಿಗೆ ಚೆನ್ನಾಗಿ ಜಾಡ್ಸೋದ್ ಬರ್ತೀನಿ. ಒದಿತೀನಿ ಸಂಗೀತ. ಸಂಗೀತ, ಕೊನೆಗೂ ನನ್ನ ಪ್ಲಾನ್ ಸಕ್ಸಸ್ ಆಗ್ಬಿಡ್ತು. ಏನೇ ಬಲೂನ್ ಕಟ್ಕೊಂಡ್ ಬಸ್ರಿ ಅಂತ ನಾಟಕ ಆಡ್ತೀಯಾ? ನಿನ್ನ ಜಾಡ್ಸಿ ಓದಿತೀನಿ. ಏನ್ ತಿಳ್ಕೊಂಡ್ಬಿಟ್ಟಿಯ? ಐ ಆಮ್ ಸಾರಿ ಸಂಗೀತ, ನಿನ್ ಮದುವೆ ಗ್ರ್ಯಾಂಡ್ ಆಗಿ ನಡಿಬೇಕು ಅಂತ ನೀನ್ ಕನ್ಸ್ಕೊಂಡಿದ್ಯೋ ಏನು, ಆದ್ರೆ ಈ ತರ ನಾಟಕದ ಮದುವೆ ಆಗ್ಬೇಕಾಗ್ಬಂತು. ಐ ಆಮ್ ಸಾರಿ. ಹೇಗೂ ಒಟ್ನಲ್ಲಿ ಮದ್ವೆ ನಡೀತಲ್ಲ, ಅಷ್ಟೇ ಸಾಕು. ಥ್ಯಾಂಕ್ ಯು. ಅಯ್ಯೋ ಅಣ್ಣ, ಸಕ್ಕತ್ತಾಗಿ ಜಾಡ್ಸ್ ಬದಿತಾ ಇದ್ದಾನೆ. ಅನಿಲ್ಲ, ಬಾಗಿಲು ತೆಗಿಲ್ಲ, ನಾವು ನೋಡ್ತೀವಿ. ನಾವು ನೋಡ್ತೀವಿ. ಸಂಗೀತ, 3 ದಿನ ಅಡ್ಜಸ್ಟ್ ಮಾಡ್ಕೋ, ಅವ್ರನ್ನೆಲ್ಲ ಒದ್ದೋಡಿಸ್ಬಿಡ್ತೀನಿ. ಆಮೇಲೆ ಅಪ್ಪ ಅಮ್ಮನ ಬದಲಾಯಿಸ್ಬಿಡೋಣ. ಓಕೆ? ನಿಮಗೋಸ್ಕರ ನಾನೇನ್ ನಾಟಕ ಆಡೋಕ್ಕೂ ರೆಡಿ. ಥ್ಯಾಂಕ್ ಯು. ಬಂದೆ. ಲೇ, ಇವಾಗ ನಾನು ಓದಿರೋದು ಬರೀ ಸ್ಯಾಂಪಲ್. ರಾತ್ರಿ ಬಂದು ಟೋಟಲ್ ಆಗಿ ಎಲ್ಲ ಸೇರಿಸಿ ಓದಿತೀನಿ. ಸಂತೋಷ, ನೀನ್ ಅವಳನ್ನು ಒದಿಯ ರಭಸದಲ್ಲಿ ಅವಳು ಕೂದ್ಲು ಉದ್ರಿಲ್ಲ ತಾನೆ. ಆಮೇಲೆ ಅವಳ ಅಣ್ಣ ಬಂದು ದೊಡ್ಡ ರಾತ ಅಂತ ಮಾಡ್ಬಿಡ್ತಾನೆ. ಯಾವ್ದಕ್ಕೂ ನೀನೊಂದ್ಸರಿ ಕಸ ಗುಡ್ಸು, ಕೂದಲು ಸಿಕ್ಕ ಸುಟ್ಟಾಕ್ಬಿಡು. ಹೋಗೋಗು. ಹಂಗಿರ್ಲಿ ಮಾವ, ನಿನ್ನ ಜೊತೆ ಬಾ. ಎಲ್ಲಿಗೆ? ಲಾಯರ್ ಆಫೀಸ್ಗೆ. ಯಾತ್ಗೆ? ಡೈವರ್ಸ್ ಕೊಡಕ್ಕೆ. ಇವತ್ತೇ ಅವಳನ್ನ ಈ ಮನೆಯಿಂದ ಒದ್ದೋಡಿಸ್ತೀನಿ. ಇಲ್ಲ ಅಂದ್ರೆ ನನ್ನ ಹೆಸರು ಸಂತೋಷನೆಲ್ಲ. ಫಾಲೋ ಮೀ. ನಡಿ.